ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕಾನ್ಶಿಯಸ್ ಟೈಮ್. ನಾವೆಲ್ಲರೂ ಒಂದಲ್ಲ ಒಂದು ಟೈಮಲ್ಲಿ ಈ ರೀತಿ ಖಂಡಿತ ಯೋಚನೆ ಮಾಡಿರ್ತೀವಿ. ಯಾಕೆ ನನ್ನ ಲೈಫಲ್ಲಿ ಮಾತ್ರ ಹೀಗಾಗುತ್ತೆ? ಯಾಕೆ ಒಂದೇ ರೀತಿ ಸಮಸ್ಯೆಗಳು ನನ್ನ ಲೈಫಲ್ಲಿ ಪದೇ ಪದೇ ಬರ್ತಾ ಇದೆ? ಒಂದು ಬ್ಯಾಡ್ ರಿಲೇಶನ್ಶಿಪ್ ಇಂದ ಹೊರಗಡೆ ಬರ್ತೀವಿ, ಆದ್ರೆ ನೆಕ್ಸ್ಟ್ ಸಿಗುವಂತ ಪರ್ಸನ್ ಕೂಡ ಅದೇ ರೀತಿ ಟಾಕ್ಸಿಕ್ ಆಗಿರ್ತಾರೆ. ಒಂದು ಜಾಬ್ ಚೇಂಜ್ ಮಾಡ್ತೀವಿ, ಆದ್ರೆ ಹೊಸ ಆಫೀಸಲ್ಲೂ ಅದೇ ತರ ಮ್ಯಾನೇಜರ್, ಅದೇ ತರ ವರ್ಕ್ ನೇಚರ್ ಮತ್ತೆ ಸೇಮ್ ಪ್ರೆಷರ್. ಇನ್ನು ಹಣದ ಸಮಸ್ಯೆ ಒಂದು ಮುಗೀತು ಅನ್ನೋ ಅಷ್ಟರಲ್ಲಿ ಇನ್ನೊಂದು, ಮತ್ತೆ ಮತ್ತೆ ಸಾಲ ಮಾಡಿ ಸಾಲದ ಸುಳಿಗೆ ಸಿಕ್ಕಾಕೋತೀವಿ. ಈ ರೀತಿ ಪದೇ ಪದೇ ಬರುವಂತ ಸಮಸ್ಯೆಗಳು ಯಾವುದು ಕೋಇನ್ಸಿಡೆನ್ಸ್ ಅಲ್ಲ, ಅಥವಾ ನಿಮ್ ಬ್ಯಾಡ್ ಲಕ್ ಕೂಡ ಅಲ್ಲ. ಇದಕ್ಕೆಲ್ಲ ಸೈಕಾಲಜಿಕಲ್ ಅಂಡ್ ಸೈಂಟಿಫಿಕ್ ರೀಸನ್ಗಳಿವೆ. ನಮ್ಮ ಜೀವನ ನಮಗೆ ಏನನ್ನೋ ಕಲ್ಸೋದಿಕ್ಕೆ ಟ್ರೈ ಮಾಡ್ತಿದೆ, ಆದ್ರೆ ನಾವು ಅದನ್ನ ಇಗ್ನೋರ್ ಮಾಡ್ತಾ ಇದೀವಿ. ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಲೈಫಲ್ಲಿ ಯಾಕೆ ಒಂದೇ ರೀತಿ ಸಮಸ್ಯೆಗಳು ಪದೇ ಪದೇ ಬರ್ತಾ ಇದಾವೆ ಅನ್ನೋದಕ್ಕೆ ಪ್ರಮುಖ ಕಾರಣಗಳು, ಹಾಗೂ ಈ ಸಮಸ್ಯೆಗಳ ಸುಳಿಯಿಂದ ಹೊರಗಡೆ ಬರೋದಕ್ಕೆ ಸಹಾಯ ಮಾಡುವಂತ ಪ್ರಾಕ್ಟಿಕಲ್ ಸೊಲ್ಯೂಷನ್ಸ್ ಬಗ್ಗೆ ಡೀಟೇಲ್ಡ್ ಆಗಿ ತಿಳ್ಕೊಳ್ಳೋಣ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಯಾಕೆಂದ್ರೆ ನಿಮ್ಮ ಯಾವುದೋ ದೀರ್ಘಕಾಲದ ಸಮಸ್ಯೆಗೆ ಇಲ್ಲಿ ಪರಿಹಾರ ಸಿಗ್ಬೋದು. ಸೈಕಾಲಜಿ ಪ್ರಕಾರ ರಿಪಿಟೇಷನ್ ಕಂಪಲ್ಷನ್ ಅಂತ ಒಂದು ಸ್ಟೇಟ್ ಆಫ್ ಮೈಂಡ್ ಇದೆ. ಈ ರಿಪಿಟೇಷನ್ ಕಂಪಲ್ಷನ್ ನಮ್ಮ ಬಾಲ್ಯದ ಜೊತೆ ಲಿಂಕ್ ಆಗಿರುತ್ತೆ. ಚಿಕ್ಕ ವಯಸ್ಸಿನಲ್ಲಿ ಪೇರೆಂಟ್ಸ್ ಗಳ ನಡುವೆ ಸದಾ ಜಗಳನ ನೋಡ್ಕೊಂಡು ಬೆಳೆದಂತವರು ತಮಗೆ ಗೊತ್ತಿಲ್ಲದೆ ಜಗಳ ಆಡುವಂತ ಪಾರ್ಟ್ನರ್ಸ್ನೇ ಅಥವಾ ತಮ್ಮ ಭಾವನೆಗಳಿಗೆ ಸ್ಪಂದಿಸದೇ ಇರುವಂತ ಪಾರ್ಟ್ನರ್ಸ್ನೇ ಸೆಲೆಕ್ಟ್ ಮಾಡ್ಕೋತಾರೆ. ಮತ್ತೆ ಬಾಲ್ಯದಲ್ಲಿ ತುಂಬಾ ಸ್ಟ್ರಿಕ್ಟ್ ಆಗಿ ಬೆಳೆದ ಮಕ್ಕಳು ಎಷ್ಟೇ ಒಳ್ಳೆ ಮಾರ್ಕ್ಸ್ ತಗೊಂಡ್ರು, ಎಂತದ್ದೇ ಸಾಧನೆ ಮಾಡಿದ್ರು, ಪೇರೆಂಟ್ಸ್ ಇಂದ ಅಪ್ರಿಸಿಯೇಷನ್ ಸಿಗದೇ ಇರೋಂತ ಮಕ್ಕಳು ದೊಡ್ಡವರಾದ್ಮೇಲೆ ತಾವು ವರ್ಕ್ ಮಾಡೋ ಆಫೀಸಲ್ಲಿ ಎಷ್ಟೇ ಚೆನ್ನಾಗಿ ಕೆಲಸ ಮಾಡಿದ್ರು ಅಪ್ರಿಶಿಯೇಟ್ ಮಾಡದೆ ಹ್ಯೂಮಿಲಿಯೇಟ್ ಮಾಡುವಂತ ಮ್ಯಾನೇಜರ್ಸ್ ಕೈ ಕೆಳಗೆ ವರ್ಕ್ ಮಾಡ್ತಾರೆ. ಇಂಥವ್ರು ಎಷ್ಟೇ ಜಾಬ್ ಚೇಂಜ್ ಮಾಡಿದ್ರು ಅದೇ ರೀತಿ ಆಫೀಸರ್ಸ್, ಮ್ಯಾನೇಜರ್ಸ್ ಸಿಗ್ತಾರೆ. ಇನ್ನು ಬಾಲ್ಯದಲ್ಲಿ ಪೋಷಕರಿಂದ, ಬಾಲ್ಯದ ಸ್ನೇಹಿತರಿಂದ ನಿರ್ಲಕ್ಷ್ಯ ಅಥವಾ ತಿರಸ್ಕಾರನ ಅನುಭವಿಸಿರುವಂತ ಮಕ್ಕಳು ದೊಡ್ಡವರಾದ್ಮೇಲೆ ಅದೇ ರೀತಿ ಫ್ರೆಂಡ್ಸ್ನೇ ಹುಡುಕೋತಾರೆ. ಸ್ಕೂಲ್ ಕಾಲೇಜ್ ಇಂದ ಹಿಡಿದು ವರ್ಕ್ ಪ್ಲೇಸ್ ಅಲ್ಲೂ ಕೂಡ ಅದೇ ರೀತಿ ಫ್ರೆಂಡ್ಸ್ನೇ ಅಟ್ರಾಕ್ಟ್ ಮಾಡ್ತಾರೆ. ಆದ್ರೆ ಯಾಕೆ ಈ ರೀತಿ ಮಾಡ್ತಾರೆ ಅಂದ್ರೆ, ಚೈಲ್ಡ್ಹುಡ್ ಅಲ್ಲಿ ತಾವು ಫೇಸ್ ಮಾಡಿರೋ ಕಷ್ಟದ ಸಿಚುವೇಶನ್ಸ್ ನ ಕಂಟ್ರೋಲ್ ಮಾಡೋದಕ್ಕಾಗಿರಲ್ಲ. ಆದ್ರೆ ದೊಡ್ಡವರಾದ್ಮೇಲೆ ಆ ರೀತಿ ಸಿಚುವೇಶನ್ಸ್ ನ ಮತ್ತೆ ಕ್ರಿಯೇಟ್ ಮಾಡ್ಕೊಂಡು ಅದನ್ನ ಗೆದ್ದು ಆ ಹಳೆಯ ನೋವಿನ ನೆನಪಿಗೆ ಒಂದು ಹ್ಯಾಪಿ ಎಂಡಿಂಗ್ ಮಾಡ್ಬೇಕು ಅನ್ನೋದು ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನ ಹ್ಯಾಬಿಟ್ ಆಗಿರುತ್ತೆ. ಆದ್ರೆ ಮತ್ತೆ ಟಾಕ್ಸಿಕ್ ಸಿಚುವೇಶನ್ಸ್ ನೇ ಕ್ರಿಯೇಟ್ ಮಾಡ್ಕೊಂಡು ಫೇಲ್ ಆಗುತ್ತೆ. ನಮ್ಮ ಬ್ರೈನ್ ಯಾವಾಗ್ಲೂ ಸೇಫ್ಟಿಗಾಗಿ ಹುಡುಕ್ತಾ ಇರುತ್ತೆ. ನಮಗೆ ಗೊತ್ತಿಲ್ಲದೆ ಇರೋ ಸಿಚುವೇಶನ್ಗಿಂತ ನಮಗೆ ಚೆನ್ನಾಗಿ ಗೊತ್ತಿರೋ ಪ್ರಾಬ್ಲಮ್ನೇ ಸೇಫ್ ಅಂತ ನಂಬುವಂತ ಬ್ರೈನ್ ತನಗೆ ಫೆಮಿಲಿಯರ್ ಆದ ಪ್ರಾಬ್ಲಮ್ಸ್ನೇ ಮತ್ತೆ ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ. ನಮ್ಮ ಲೈಫಲ್ಲಿ ಯಾವುದೇ ಸಮಸ್ಯೆ ಬಂದ್ರೂ ನಮ್ಗೇನೋ ಪಾಠ ಕಲ್ಸೋಕ್ ಬಂದಿರುತ್ತೆ ಅಂತ ನಾನು ಆಗ್ಲೇ ಹೇಳಿದ್ದೆ. ಅದರಲ್ಲಿ ಕೆಲವು ನಮ್ಗೆ ಪೇಷನ್ಸ್ ನ ಮತ್ತು ಭವಿಷ್ಯದಲ್ಲಿ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆನ ಕಲ್ಸೋದಕ್ಕೆ ಬಂದಿರುತ್ತೆ. ಕೆಲವರು ತಮ್ಮ ಲೈಫಲ್ಲಿ ಬರೋ ಸಮಸ್ಯೆಗಳಿಗೆ ತಕ್ಷಣ ರಿಯಾಕ್ಟ್ ಮಾಡ್ತಾರೆ, ಕೋಪ ಮಾಡ್ಕೋತಾರೆ, ಬೇಜಾರ್ ಮಾಡ್ಕೋತಾರೆ, ಬಹಳ ಬೇಗ ರಿಯಾಕ್ಟ್ ಮಾಡಿ ಏನೇನೋ ತಪ್ಪು ನಿರ್ಧಾರಗಳನ್ನ ತಗೋತಾರೆ. ಮತ್ತೆ ನಮ್ಮ ಪೇರೆಂಟ್ಸ್ ಇಂದ ನಾನು ಇವತ್ತು ಈ ಪರಿಸ್ಥಿತಿಯಲ್ಲಿ ಇದ್ದೀನಿ, ನಮ್ಮ ಅಣ್ಣನಿಂದ ನನಗೆ ಹೀಗಾಯ್ತು, ನಮ್ಮ ಬಾಸ್ ಸರಿ ಇಲ್ಲ, ನನ್ನ ಹೆಂಡತಿ ಸರಿ ಇಲ್ಲ, ಅಥವಾ ನನ್ನ ಗಂಡ ಸರಿ ಇಲ್ಲ, ಈ ರೀತಿ ತಾವು ಇರುವಂತ ಪರಿಸ್ಥಿತಿಗೆ ಬೇರೆಯವ್ರ ಕಾರಣ ಅಂತ ಇನ್ನೊಬ್ರನ್ನೇ ಬ್ಲೇಮ್ ಮಾಡಿ ತಮ್ಮ ರೆಸ್ಪಾನ್ಸಿಬಿಲಿಟಿಯಿಂದ ಎಸ್ಕೇಪ್ ಆಗೋದಕ್ಕೆ ನೋಡ್ತಾರೆ. ಸೊ ಎಮೋಷನಲಿ ರಿಯಾಕ್ಟ್ ಮಾಡೋವಂಥವ್ರಿಗೆ ಮತ್ತು ಇನ್ನೊಬ್ರ ಮೇಲೆ ಬ್ಲೇಮ್ ಮಾಡೋವಂಥವ್ರಿಗೆ ಒಂದೇ ರೀತಿ ಸಮಸ್ಯೆಗಳು ಪದೇ ಪದೇ ರಿಪೀಟ್ ಆಗ್ತವೆ. ಲ್ಯಾಕ್ ಆಫ್ ಬೌಂಡ್ರಿ ಅಂದ್ರೆ ನಿಮಗ್ ನೀವೇ ಬೇಲಿ ಹಾಕೊಳ್ದೇ ಇರೋದು ಅಂತ ಅರ್ಥ. ಈಗ ನಿಮ್ ಹೊಲಕ್ಕೆ ಬೇಲಿ ಹಾಕದೇ ಇದ್ರೆ ಏನಾಗುತ್ತೆ? ಸುಮ್ನೆ ದಾರಿಲಿ ಹೋಗೋ ದನ ಕೂಡ ನಿಮ್ ಹೊಲಕ್ ಬಂದು ಸ್ವಲ್ಪ ಸಿಕ್ಕಿದ್ದು ಮೈಕೊಂಡು ಹೋಗ್ತವೆ. ಅದೇ ತರ ನಮ್ ಸುತ್ತ ಒಂದು ಹೆಲ್ತಿ ಬೌಂಡ್ರೀಸ್ ಅಥವಾ ಲಿಮಿಟ್ ಹಾಕೊಳ್ದೆ ಎಲ್ರು ನನ್ ಫ್ರೆಂಡೋ, ನನ್ ಕಸಿನ್ನೋ, ನನ್ ಕೊಲೀಗ್ ಅಂತ ಎಲ್ರು ಕ್ಲೋಸ್ ಸರ್ಕಲ್ಗೆ ತಗೊಂಡ್ರೆ ಅದ್ರಲ್ಲಿ ಯಾರಾದ್ರೂ ಕೆಲವರು ಅದ್ರ ಅಡ್ವಾಂಟೇಜ್ ತಗೊಂಡು ನಿಮ್ ಫೈನಾನ್ಷಿಯಲ್ ಏನೋ ಅಥವಾ ಯಾವ್ದೋ ರೀತಿಲಿ ನಿಮ್ಗೆ ಡ್ಯಾಮೇಜ್ ಆಗೋ ಹಾಗೆ ಮಾಡ್ತಾರೆ. ಇಷ್ಟೆಲ್ಲ ಆದ್ರೂ ಮತ್ತೆ ಮತ್ತೆ ಅಂತವ್ರನ್ನೇ ಅಟ್ರಾಕ್ಟ್ ಮಾಡ್ತಾರೆ. ಯಾಕೆ ಅಂದ್ರೆ ಈ ನೋ ಹೇಳೋಕೆ ಬರ್ದೇ ಇರೋ ಅಂತವ್ರು ಬೇಸಿಕಲಿ ಪೀಪಲ್ ಪ್ಲೀಸರ್ಸ್ ಆಗಿರ್ತಾರೆ. ನಾನು ಅವರು ಕೇಳಿದ್ದಕ್ಕೆ ಇಲ್ಲ ಅಂತ ಅಂದ್ರೆ ಅವರು ನನ್ನಿಂದ ದೂರ ಆಗ್ಬೋದು, ನನ್ನನ್ನು ತಪ್ಪಾಗಿ ತಿಳ್ಕೊಬಹುದು ಅಂತ ಆತಂಕ ಪಟ್ಟು ಈ ರೀತಿ ಪರ್ಸನಾಲಿಟಿನ ಬಿಲ್ಡ್ ಮಾಡ್ಕೊಂಡಿರ್ತಾರೆ. ಮತ್ತೆ ಇಂಥವ್ರಿಗೆ ಎಲ್ರ ಹತ್ರನೂ ಒಳ್ಳೆಯವ್ರು ಆಗ್ಬೇಕು ಅನ್ನೋಂಥ ಟೆಂಡೆನ್ಸಿ ಇರುತ್ತೆ.
ಇದರಿಂದಾನೇ ಮತ್ತೆ ಮತ್ತೆ ಅಡ್ವಾಂಟೇಜ್ ತಗೊಳ್ಳೋರ್ನೇ ತಮ್ಮ ಲೈಫಲ್ಲಿ ಅಟ್ರಾಕ್ಟ್ ಮಾಡ್ಕೊಂಡು ಮತ್ತೆ ಮತ್ತೆ ವ್ಯಥೆ ಪಡ್ತಾರೆ. ನಮ್ಮ ಬ್ರೈನ್ ಹೇಗೆ ವರ್ಕ್ ಮಾಡುತ್ತೆ ಅಂದ್ರೆ, ತಾನು ಏನನ್ನ ನಿಜ ಅಂತ ನಂಬುತ್ತೋ ಅದಕ್ಕೆ ತಕ್ಕಂತ ಕಥೆಗಳನ್ನ ತಾನು ಸೃಷ್ಟಿ ಮಾಡ್ಕೊಳ್ಳುತ್ತೆ. ಮತ್ತೆ ಅದಕ್ಕೆ ಸಪೋರ್ಟಿವ್ ಆದಂತ ಇನ್ಫಾರ್ಮೇಶನ್ ಮಾತ್ರ ಹುಡುಕಿ ತನ್ನ ನೆನಪಲ್ಲಿ ಇಟ್ಕೊಂಡಿರುತ್ತೆ. ಇದಕ್ಕೆ ಕನ್ಫರ್ಮೇಶನ್ ಬಯಾಸ್ ಅಂತಾರೆ. ಬ್ರೈನ್ ತನ್ನ ನಂಬಿಕೆಗೆ ವಿರುದ್ಧವಾದ ಯಾವುದೇ ಪ್ರೂಫ್ನ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಒಬ್ಬ ವ್ಯಕ್ತಿಗೆ ತಾನು ನದದೃಷ್ಟ, ನನಗಾಗೋದೆಲ್ಲ ಕೆಟ್ಟದ್ದೇ ಆಗುತ್ತೆ ಅಂತ ಒಂದು ಸಣ್ಣ ಥಾಟ್ ಬಂದ್ರೆ ಸಾಕು, ಆ ವ್ಯಕ್ತಿ ಎಂತ ಒಳ್ಳೆ ಕೆಲಸದಲ್ಲಿದ್ರು, ಏನೇ ಸಿರಿ ಸಂಪತ್ತು ಇದ್ರೂ ಕೂಡ ತನ್ನ ಲೈಫಲ್ಲಿ ತನ್ಗಾಗಿರೋ ಸಣ್ಣ ಸಣ್ಣ ಬ್ಯಾಡ್ ಇನ್ಸಿಡೆಂಟ್ ನ ಕೂಡ ರಿವೈಸ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾನೆ. ಹಾಗೆ ಮುಂದೆ ಕೂಡ ಅದೇ ರೀತಿ ಬ್ಯಾಡ್ ಇನ್ಸಿಡೆಂಟ್ಸ್ನೇ ಒಂದೊಂದಾಗಿ ಅಟ್ರಾಕ್ಟ್ ಮಾಡೋಕೆ ಶುರು ಮಾಡ್ತಾನೆ. ಈ ತರ ಸಿಚುಯೇಷನ್ ಅಲ್ಲಿ ಬ್ರೈನ್ ಆ ವ್ಯಕ್ತಿ ತನಗೆ ಕೊಡುವಂತ ಎಲ್ಲಾ ನೆಗೆಟಿವ್ ಪ್ರೂಫ್ನು ಮೆಮೊರಿಲಿ ಇಟ್ಕೊಂಡು ಅವನಿಗೆ ಅವನ ಲೈಫಲ್ಲಿ ಒಳ್ಳೆ ವಿಷಯಗಳು ನಡೆದ್ರೂ ಕೂಡ ಅವನ ಗಮನ ಕೆಟ್ಟ ವಿಷಯಗಳ ಮೇಲೆ ಇರೋ ಹಾಗೆ ಮಾಡುತ್ತೆ. ನೆಗೆಟಿವ್ ಬಿಲೀಫ್ ಸಿಸ್ಟಮ್ ಕೂಡ ಇದೇ ರೀತಿ ವರ್ಕ್ ಮಾಡುತ್ತೆ. ತನಗೆ ಎಲ್ರೂ ಮೋಸ ಮಾಡ್ತಾರೆ, ನನ್ನ ಹತ್ರ ಹಣ ಉಳಿಯಲ್ಲ, ನಾನು ಏನ್ ಮಾಡಿದ್ರು ಸಕ್ಸಸ್ ಆಗಲ್ಲ, ಈ ರೀತಿ ನೆಗೆಟಿವ್ ಬಿಲೀಫ್ ಸಿಸ್ಟಮ್ ಇರೋರ್ಗೂ ಕೂಡ ಸಮಸ್ಯೆಗಳು ಪದೇ ಪದೇ ರಿಪೀಟ್ ಆಗ್ತವೆ. ಯಾಕೆಂದ್ರೆ ಅವರ ಬಿಲೀಫ್ ಸಿಸ್ಟಮ್ ಅಲ್ಲೇ ಸಮಸ್ಯೆ ಇದೆ. ಒಂದು ಮರ ಒಣಗೋದಕ್ಕೆ ಶುರು ಆಗಿದೆ, ಅದನ್ನ ಉಳಿಸ್ಕೋಬೇಕು ಅಂದ್ರೆ ಅದರ ಬೇರಿಗೆ ನೀರ್ ಹಾಕ್ಬೇಕೆ ಹೊರತು ಅದರ ಎಲೆಗಳ ಮೇಲೆ ನೀರ್ ಹಾಕಿದ್ರೆ ಯಾವುದೇ ಪ್ರಯೋಜನ ಇರಲ್ಲ. ನಮ್ ಲೈಫಲ್ಲಿ ಯಾವುದೇ ಕಷ್ಟ ಅಥವಾ ಸಮಸ್ಯೆ ಬಂದಾಗ ನಾವು ಆ ಕ್ಷಣಕ್ಕೆ ರಿಲೀಫ್ ಸಿಗೋ ಅಂತ ಟೆಂಪ್ರರಿ ಸೊಲ್ಯೂಷನ್ಸ್ ಕಡೆನೇ ಮುಖ ಮಾಡ್ತೀವಿ. ಹಣಕಾಸಿನ ಸಮಸ್ಯೆ ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್. ಯಾಕೆಂದ್ರೆ ಹಣದ ಸಮಸ್ಯೆ ಬಂದಾಗ ಬಹಳಷ್ಟು ಜನ ಯೋಚನೆ ಮಾಡೋದು ಸಾಲ ಮಾಡೋಣ ಅಂತ. ಮತ್ತೆ ಆ ಸಾಲ ತೀರಿಸೋ ಅಷ್ಟರಲ್ಲಿ ಮತ್ತೊಂದು ಕಮಿಟ್ಮೆಂಟ್, ಮತ್ತೆ ಹಳೆ ಸಾಲ ತೀರಿಸೋದಕ್ಕೆ ಮತ್ತೊಂದು ಸಾಲ, ಹೀಗೆ ಸಾಲದ ಸುಳಿಗೆ ಸಿಕ್ಕಾಕೋತಾರೆ. ಹೀಗೆ ಒಂದು ಸಮಸ್ಯೆಗೆ ಮೂಲ ಕಾರಣ ಹುಡುಕದೆ ಟೆಂಪರರಿ ಸೊಲ್ಯೂಷನ್ಸ್ ನಿಂದ ಪದೇ ಪದೇ ಸಮಸ್ಯೆಗಳಿಗೆ ಗುರಿ ಆಗ್ತಾರೆ. ಜನರಲಿ ಮನುಷ್ಯ ಹೆಚ್ಚಾಗಿ ಒಂದು ಕಂಫರ್ಟ್ ಝೋನ್ ಅಲ್ಲಿ ಇರೋದಕ್ಕೆ ಇಷ್ಟಪಡ್ತಾನೆ. ಈ ಕಂಫರ್ಟ್ ಝೋನ್ ಅಲ್ಲಿ ನಮ್ಗೆ ಎಲ್ಲವೂ ಪರಿಚಯ ಇರುವಂತ ವಿಷಯಗಳೇ ಇರ್ತವೆ, ಯಾವುದೇ ಆತಂಕ ಇರಲ್ಲ. ಆದ್ರೆ ನಮ್ ಲೈಫ್ ಅಲ್ಲಿ ಪ್ರಾಬ್ಲಮ್ಸ್ ನ ಕ್ರಿಯೇಟ್ ಮಾಡುವಂತ ಅಭ್ಯಾಸಗಳು ಕೂಡ ಕಂಫರ್ಟ್ ಝೋನ್ ನ ಭಾಗ ಆಗಿರ್ತವೆ. ಫಾರ್ ಎಕ್ಸಾಂಪಲ್, ನೀವು ವರ್ಕ್ ಮಾಡ್ತಿರೋಂತ ಪ್ಲೇಸ್ ಅಲ್ಲಿ ಟಾಕ್ಸಿಕ್ ವರ್ಕ್ ನೇಚರ್ ಇದ್ರೂ ಕೂಡ ಎಷ್ಟೋ ಸಲ ಇಲ್ಲಿ ಕೊಲೀಗ್ಸ್ ಎಲ್ಲ ಫ್ರೆಂಡ್ಲಿ ಆಗಿದ್ದಾರೆ, ಹೇಗ್ ಬಿಟ್ಟು ಹೋಗೋದು ಅಂತ ಅಲ್ಲೇ ಕಂಟಿನ್ಯೂ ಮಾಡೋದು, ಬೇರೆ ಕಡೆ ಇಷ್ಟೊಂದು ಸ್ಯಾಲ್ರಿ ಸಿಗುತ್ತೋ ಇಲ್ವೋ, ಈ ಕಂಪ್ನಿ ಮನೆಗೆ ಹತ್ರ ಇದೆ, ಮತ್ತೆ ದೂರ ಇರೋ ಕಂಪ್ನಿಲಿ ಜಾಬ್ ಸಿಕ್ಕರೆ ಓಡಾಡೋದು ಕಷ್ಟ ಆಗ್ಬೋದು. ಹೀಗೆ ಹೊಸದನ್ನ ಯಾವ್ದನ್ನು ಟ್ರೈ ಮಾಡದೆ ಪ್ರಾಬ್ಲಮ್ಗಳನ್ನ ಸಹಿಸ್ಕೊಳ್ಳೋಕೆ ರೆಡಿ ಆಗಿರ್ತೀವಿ. ಈ ರೀತಿ ಮಾಡೋದ್ರಿಂದ ಸಮಸ್ಯೆಗಳು ಜಾಸ್ತಿ ಆಗ್ತವೆ ಹೊರತು ಕಮ್ಮಿ ಆಗಲ್ಲ. ನಾವು ಈಗಾಗ್ಲೇ ನಮ್ ಲೈಫ್ ಅಲ್ಲಿ ಒಂದೇ ರೀತಿಯ ಪ್ರಾಬ್ಲಮ್ಸ್ ಯಾಕೆ ಪದೇ ಪದೇ ರಿಪೀಟ್ ಆಗ್ತಿದಾವೆ ಅನ್ನೋದಕ್ಕೆ ಪ್ರಮುಖ ಕಾರಣಗಳನ್ನ ತಿಳ್ಕೊಂಡ್ವಿ. ಈಗ ಅದಕ್ಕೆ ಸೂಕ್ತವಾದ ಸೊಲ್ಯೂಷನ್ಸ್ ಕೂಡ ತಿಳ್ಕೊಳ್ಳೋಣ. ಯಾವುದೇ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋದಕ್ಕೆ ಮೊದಲನೇ ಹೆಜ್ಜೆ ಅಂದ್ರೆ ಸೆಲ್ಫ್ ಅವೇರ್ನೆಸ್. ನಮಗೆ ಸಮಸ್ಯೆಗಳು ಎದುರಾದಾಗ ನಾವು ಬೇರೆಯವ್ರನ್ನ ಅಥವಾ ಪರಿಸ್ಥಿತಿನ ಬ್ಲೇಮ್ ಮಾಡದೆ ನಮ್ಮ ಯಾವ ಬಿಹೇವಿಯರ್ ಇಂದ ಈ ಪ್ರಾಬ್ಲಮ್ಸ್ ಮತ್ತೆ ರಿಪೀಟ್ ಆಗ್ತದೆ ಅಂತ ಯೋಚನೆ ಮಾಡಬೇಕು. ನಮ್ಮ ಥಾಟ್ ಪ್ರೋಸೆಸ್ ಅಂಡ್ ಬಿಹೇವಿಯರಲ್ ಪ್ಯಾಟರ್ನ್ಸ್ ನ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ನಮ್ಮ ಸಮಸ್ಯೆಯ ಮೂಲ ಎಲ್ಲಿದೆ ಅಂತ ಅರ್ಥ ಆಗುತ್ತೆ. ಎರಡನೇದಾಗಿ ನಮ್ಮ ಪರ್ಸ್ಪೆಕ್ಟಿವ್ ಅನ್ನ ಬದಲಾಯಿಸ್ಕೋಬೇಕು. ಒಂದೇ ರೀತಿ ಆಲೋಚನೆಗಳು ಮತ್ತು ಒಂದೇ ರೀತಿ ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡ್ ಇಂದ ನಮಗೆ ಹೊಸ ರಿಸಲ್ಟ್ ಬರೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋದಕ್ಕೆ ಹೊಸ ಸ್ಟ್ರಾಟಜೀಸ್ ಮತ್ತೆ ಡಿಫ್ರೆಂಟ್ ಅಪ್ರೋಚ್ ನ ಅಡಾಪ್ಟ್ ಮಾಡ್ಕೋಬೇಕು. ನಾವು ನಮ್ಮ ತಪ್ಪುಗಳಿಂದ ಕಲಿಯೋದು ತುಂಬಾ ಇಂಪಾರ್ಟೆಂಟ್. ಲೈಫ್ ಅಲ್ಲಿ ಬರೋ ಸಮಸ್ಯೆಗಳು ನಮಗೆ ವ್ಯಾಲ್ಯೂಯಬಲ್ ಲೆಸನ್ಸ್ ನ ಕಲಿಸೋದಕ್ಕೆ ಬಂದಿರ್ತವೆ. ನಾವು ಆ ಪಾಠನ ಕಲಿದೇ ಇದ್ರೆ ಅದರಿಂದ ಆಗೋ ಸಮಸ್ಯೆಗಳು ಮತ್ತೆ ರಿಪೀಟ್ ಆಗ್ತವೆ. ಹಾಗಾಗಿ ನಮ್ಮ ಹಳೆ ತಪ್ಪುಗಳಿಂದ ಎಕ್ಸ್ಪೀರಿಯನ್ಸ್ ತಗೊಂಡು ಫ್ಯೂಚರ್ ಅಲ್ಲಿ ಆ ತಪ್ಪುಗಳು ಮತ್ತೆ ರಿಪೀಟ್ ಆಗದೆ ಇರೋ ತರ ಪ್ರಿಕಾಷನ್ಸ್ ತಗೋಬೇಕು. ಕೊನೆಯದಾಗಿ ತುಂಬಾ ಮುಖ್ಯವಾಗಿ ನಮ್ಮ ಲೈಫ್ ಅಲ್ಲಿ ಸೆಲ್ಫ್ ಡಿಸಿಪ್ಲಿನ್ ನ ಅಡಾಪ್ಟ್ ಮಾಡ್ಕೋಬೇಕು. ಟೈಮ್ ಟು ಟೈಮ್ ನಮ್ಮ ಲೈಫ್ ಅಲ್ಲಿ ಎಲ್ಲಾನು ಸರಿ ಇದೆಯಾ ಅಂತ ಆತ್ಮಾವಲೋಕನ ಮಾಡ್ಕೋತಿರ್ಬೇಕು. ಅಗತ್ಯ ಇದ್ದಾಗ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ ಅಥವಾ ಪ್ರೊಫೆಷನಲ್ ಕೌನ್ಸಿಲರ್ಸ್ ಹತ್ರ ಹೋಗಿ ಗೈಡೆನ್ಸ್ ತಗೊಳಕ್ಕೂ ಹಿಂಜರಿಬಾರ್ದು. ಡಿಯರ್ ಫ್ರೆಂಡ್ಸ್, ನಮ್ಮ ಲೈಫಲ್ಲಿ ಪದೇ ಪದೇ ಬರುವಂಥ ಸಮಸ್ಯೆಗಳು ನಮ್ಮನ್ನ ತಿದ್ಕೊಳ್ಳೋಕೆ ಅಂತ ಸಿಗೋ ಆಪರ್ಚುನಿಟೀಸ್. ನಾವು ನಮ್ಮ ಮಿಸ್ಟೇಕ್ಸ್ನ ಅಕ್ಸೆಪ್ಟ್ ಮಾಡಿಕೊಂಡು ನಮ್ಮ ಮೈಂಡ್ ಸೆಟ್ ಮೇಲೆ ವರ್ಕ್ ಮಾಡಿದ್ರೆ ಯಾವುದೇ ದೊಡ್ಡ ಸಮಸ್ಯೆ ಆದರೂ ಈಸಿಯಾಗಿ ಸಾಲ್ವ್ ಮಾಡ್ಕೋಬೋದು.
ನಾನು ಇಷ್ಟು ಹೊತ್ತು ಬಿಹೇವಿಯರಲ್ ಪ್ಯಾಟರ್ನ್ ಚೇಂಜ್ ಮಾಡ್ಕೊಳ್ಳೋದು, ಸೆಲ್ಫ್ ಅವೇರ್ನೆಸ್ ನ ಕ್ರಿಯೇಟ್ ಮಾಡ್ಕೊಳ್ಳೋದ್ರ ಬಗ್ಗೆ ಮಾತಾಡಿದೆ. ಈ ಎಲ್ಲಾ ವಿಷಯಗಳನ್ನ ಅಚೀವ್ ಮಾಡೋದಕ್ಕೆ ನಾನು ಪ್ರಾಕ್ಟೀಸ್ ಮಾಡೋ ಮೆಥಡ್ಸ್ ಅಂದ್ರೆ ಜರ್ನಲಿಂಗ್ ಅಂಡ್ ಮೈಂಡ್ಫುಲ್ನೆಸ್. ಈ ಎರಡು ವಿಷಯಗಳ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ಡೀಟೇಲ್ಡ್ ಆಗಿ ಹೇಳ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಈ ವಿಡಿಯೋನ ಅವಶ್ಯಕತೆ ಇರೋರಿಗೆ ಶೇರ್ ಮಾಡಿ, ಹಾಗೂ ಇದೇ ರೀತಿ ವಿಡಿಯೋಗಳಿಗೆ ನಮ್ಮ ಕಾನ್ಶಿಯಸ್ ಟೈಪ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೀವು ಯಾವ್ದಾದ್ರು ಲಾಂಗ್ ಟೈಮ್ ಪ್ರಾಬ್ಲಮ್ ನ ಫೇಸ್ ಮಾಡ್ತಿದ್ರೆ, ನಿಮ್ಮ ಮೈಂಡ್ ಸೆಟ್ ನ ಶಿಫ್ಟ್ ಮಾಡ್ಕೋಬೇಕು ಅಂತ ಟ್ರೈ ಮಾಡ್ತಿದ್ರೆ, ಈ ಕೆಳಗೆ ಮೆನ್ಷನ್ ಮಾಡಿರೋಂತ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ನನ್ನ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.